ವಡೂರ್ ಕಾಡಲ್ಲೇ ಇದೆ. ನಾನು ಹೋಗಿ ನೋಡಿ ಎಲ್ಲ ಬಂದೆ. ಈ ಮಳೆಗಾಲದಲ್ಲಿ ಸುಮಾರು 1.5 ತಿಂಗಳು 2 ತಿಂಗಳು ಆ ವಡೂರು, ಆಮೇಲೆ ಶುಂಠಿ ಕಾಡು, ಕಲ್ಲಾರೆ ಅಲ್ಲೇ ಇತ್ತು. ಈಗ ಇವತ್ತು ವಡೂರಲ್ಲೇ ಇದೆ. ನಾನು ಹೋಗ್ಬೇಕಾದ್ರೆ ವಡೂರಲ್ಲಿ ಕೆರೆಯಲ್ಲಿ ಸ್ನಾನ ಮಾಡ್ತಾ ಮಲಗಿದ್ದೆ. ಸರ್ ನಮಸ್ಕಾರ ಸರ್. ನಿನ್ನೆ ನೀವು ಹೇಳ್ತಾ ಇದ್ರ ಕಿರಿಕ್ ಪಾರ್ಟಿ ಕ್ಯಾಂಟೀನ್ ಏನಿದೆ, ಆ ಕ್ಯಾಂಟೀನ್ ಇಂದ ಒಂದ್ ವೇಳೆ ಕ್ಯಾಂಟೀನ್ ಭಾಗದಿಂದ ಕ್ರಾಸ್ ಮಾಡಿ ಏನಾದ್ರು ಭೀಮಾ ಹೊರಟ್ರೆ ಮುಂದೆ ಒಂದು ಒಳ್ಳೆ ವಡೂರ್ ಭಾಗಕ್ಕೆ ಹೋಗ್ತಾನೆ ಅಂತ ಹೇಳಿ ಇವತ್ತೇನಾಯ್ತು ಸರ್ ಘಟನೆ? ಭೀಮಾ ಏನು ಹೊಸಮಠ ಎಸ್ಟೇಟು ಅಲ್ಲಿತ್ತು ನಿನ್ನೆ. ಅಲ್ಲಿಂದ ಹೊರಟು ಎದುರಿಗೆ ಬರ್ತಾ ಇರ್ಬೇಕಾದ್ರೆ ಒಂದು 5 ಗಂಟೆ ಟೈಮಲ್ಲಿ ETF ಹುಡುಗರುಗಳನ್ನ ನೋಡಿ ಭಾರಿ ರೋಷಾವೇಶ ಆಗಿ ETF ಹುಡುಗರನ್ನ ತುಂಬಾ ದೂರ ಅಟ್ಟಾಡಿಸಿ ಆಮೇಲೆ ಅವರೆಲ್ಲ ಓಡಿ ತಪ್ಪಿಸ್ಕೊಂತಾರೆ ಪಾಪ ಹುಡುಗರು. ಅಲ್ಲಿಂದ ಭೀಮಾ ಮಾಗಡಿ ಎಸ್ಟೇಟಿಗೆ ಹೋಗ್ತಾನೆ. ಮಾಗಡಿ ಎಸ್ಟೇಟ್ ಇಂದ ಮತ್ತೆ ಸ್ಟ್ರೈಟ್ ಒಂದು ಬೈಪಾಸ್ ರೋಡ್ ಇದೆ, ಒಂದು ದೊಡ್ಡ ರೋಡ್ ಏನಂದ್ರೆ ವೆಹಿಕಲ್ ರೋಡ್ ಇದೆ. ಆ ರೋಡು ಮುಂದೆ ಬಂದು ಅಲ್ಲಿ ರೈಲ್ವೆ ಒಂದು ಟ್ರ್ಯಾಕ್ ಇದೆ, ನಮ್ಮ ಬೆಂಗಳೂರು ಮಂಗಳೂರು ರೈಲ್ವೆ ಟ್ರ್ಯಾಕ್. ಅದನ್ನ ದಾಟಿ ಅಲ್ಲಿಂದ ಮುಂದೆ ಬಂದು ಅಲ್ಲಿ ನಾವು ಹಿಂದೆ ನಮ್ಮ ಅಕ್ಕಿ ಕಳ್ಳ ಇದಾನಲ್ಲ, ಅವನಿಗೇನ ಜಯಮಾರ್ತಾಂಡ ಅಂತ ಹೆಸರಿಟ್ಟಿದ್ದಾರೆ ಮಕ್ಕನ, ಅವನ್ನ ನಾವು ಲಾರಿ ಹಚ್ಚಿದ ಜಾಗ ಅದೇ ರೋಡಲ್ಲಿ ಬಂದು ಕಿರ್ಕ್ ಪಾರ್ಟಿ ಆ ಭಾಗದಲ್ಲಿ, ಕಿರ್ಕ್ ಪಾರ್ಟಿ ಕ್ಯಾಂಟೀನ್ ಭಾಗದಲ್ಲಿ ಅಲ್ಲಿ ಹೈವೇ ಕ್ರಾಸ್ ಮಾಡಿ ಅಲ್ಲಿಂದ ಮಠಸಾಗರಕ್ಕೆ ಹೋಗಿ ಮಠಸಾಗರದಿಂದ ನಡೆದು ಆಲೆಬೇಲೂರು ಅನ್ನೋ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿಂದ ಮುಂದೆ ನಡೆದು ವಡೂರು ಅನ್ನೋ ಒಂದು ಹಳ್ಳಿಗೆ ಹೋಗ್ತಾನೆ. ಅಲ್ಲಿ ಆ ವಡೂರು ಕಾಡು ಉಂಟಲ್ಲ, ಅದು ಭೀಮನ ಫೇವರಿಟ್. ಇದು ಭೀಮನ ಅರಮನೆ. ಅಲ್ಲಿ ಒಂದು ಅಕ್ಕಪಕ್ಕ ಒಂದು 3-4 ಕಾಡುಗಳಿದಾವೆ. ಈಗ ಭೀಮ ಶುಂಠಿ ಕಾಡಲ್ಲಿ ಅಕ್ಕಪಕ್ಕದಲ್ಲಿ ಮಳೆಗಾಲದಲ್ಲಿ ಸುಮಾರು 1.5-2 ತಿಂಗಳು ಒಂದು 12-14 ವರ್ಷದ ಒಂದು ಸುಂದರಿ ಹುಡುಗಿ ಜೊತೆ ಇದ್ದ. ಅವಳು ಭೀಮನ್ ಜೊತೆ ಇದ್ದು ಬಿಟ್ಟು ಹೋದ್ಲು. ಭೀಮಾ ಅವಳು ಹೇಗೆ ಅಂದ್ರೆ, ಅಲ್ಲಿ ಒಂದ್ ಸ್ವಲ್ಪ ತರಲೆ ಆನೆಗಳು 3 ಜನ ಬಂದಿದ್ರು, 3 ಜನ ಕೊಡಗಿಂದ, ಮತ್ತೆ ಒಬ್ಬ ಟೆಕ್ನಿ ಅಂತ. ಆ ಟೆಕ್ನಿ ಯಾರು ಅಂದ್ರೆ ಎಸ್ಲೂರ್ ಭಾಗದಲ್ಲಿ ಡರ್ಟ್ ಟ್ಯಾಕ್ ಮಾಡಿದಾಗ ಆ ಜಿಪ್ಸಿಗಳ ಸೈಲೆನ್ಸರ್ ಸೌಂಡಿಗೆ ಕೆರಳಿ ಬಂದು ಕೇರಳ ಒಬ್ಬ ಮನುಷ್ಯನ ಮೇಲೆ ಅದು ತಪ್ಪಿಸ್ಕೊಂಡ ಅದೇ ಟೆಕ್ನಿ ಬಂದು ಸೇರ್ಕೊಂಡಿದ್ದ. ಇವ್ರು 4 ಜನ ಬಂದು ಪಕ್ಕದ ಕಾಡಲ್ಲಿದ್ರು. ಭೀಮನು ಬಿಟ್ಟು ಆ ಹುಡುಗಿ ಹೋಗಿರ್ಲಿಲ್ಲ. ನಾನು ಅವಾಗ 3-4 ದಿವಸ ಹೋದೆ. ಅದು ಪಕ್ಕದ ಕಾಡಲ್ಲಿ ಅವ್ರು 4 ಜನ ಇದ್ರೆ, ಈ ಕಡೆ ಶುಂಠಿ ಕಾಡಲ್ಲಿ ಭೀಮ ಇದ್ದ. ಭೀಮ ಮತ್ತೆ ಆ ಹುಡುಗಿ. ಅದು ಭೀಮನ ಅರಮನೆ. ನಾನು ನಿನ್ನೆ ಹೇಳಿದ್ದೆ, ಆದ್ರೂ ನಾನು ಒಬ್ಬನೇ ಅಲ್ಲ, ಬೇರೆಯವರು ಎಲ್ಲ ಗೆಸ್ ಮಾಡಿದ್ರು ಭೀಮ ವಡೂರಿಗೆ ಹೋಗ್ತಾನೆ ಅಂತ. ವಡೂರು ಕಾಡು ಇವೆಲ್ಲ ಕಾಡುಗಳು ಅಲ್ಲೆಲ್ಲೆಲ್ಲ. ಇವತ್ತು ಭೀಮ ಒಂದು 11-12 ಗಂಟೆ ಟೈಮಲ್ಲಿ ಒಂದು 200 ಮೀಟರ್ ದೂರ ಟಾರ್ ರೋಡಲ್ಲೇ ನಡೆದು ಶುಂಠಿ ಕಾಡಿಂದ ಸೀದಾ ವಡೂರಿಗೆ ಹೋಗ್ತಾನೆ. ಆ ಟಾರ್ ರೋಡ್ ಅಲ್ಲ, ಕಾಂಕ್ರೀಟ್ ರೋಡಲ್ಲಿ. ಆಮೇಲೆ ವಡೂರಿಗೆ ಹೋಗಿ, ವಡೂರು ಕಾಡು ಒಂದು 90 ಎಕರೆ ಕಾಡು, ಭಾರಿ ಸುಂದರವಾದ ಕಾಡು. ಅಲ್ಲಿ ಅಕೇಶಿಯ ಇಲ್ಲ, ಅಲ್ಲೆಲ್ಲ ನಿತ್ಯ ಹರಿದ್ವರ್ಣ ಕಾಡು, ಅಂದ್ರೆ ಎವರ್ಗ್ರೀನ್ ಫಾರೆಸ್ಟ್, ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಹಸಿರಾಗಿ ಕಾಡುಗಳು. ಅವೆಲ್ಲ ಜಂಗಲ್ ಜಾಸ್ತಿ. ಭೀಮತಿನ ಆಹಾರನು ಅಲ್ಲಿದೆ. ನಾನು ಇವತ್ತು ಅರಳ್ಳಿ ಹತ್ರ ಹೋಗಿ ಅಲ್ಲಿರೋ 26 ಆನೆಗಳು, ಅದ್ರ ಜೊತೆಗೆ ಕ್ಯಾಪ್ಟನ್ ಇದ್ದಾನೆ, ಒಂದು ಗುಂಪೆ ಇದೆ. ಅಂದ್ರೆ ಒಂದು ಸಿಂಗಲ್ ಕೋರ ಆನೆ ಇದೆ, ಅದೊಂದು 16-18 ವರ್ಷದ್ದು, ಅದು ಮನುಷ್ಯನ ಅಟ್ಟಾಡಿಸ್ತದೆ. ಇನ್ನೊಬ್ಬ ಇದ್ದಾನೆ, ಅವನು KP ಕಾಲರ್, ಅವನು ಮನುಷ್ಯನ ಅಟ್ಟಾಡಿಸ್ತಾನೆ. ಇನ್ನೊಬ್ಬ ಇದ್ದಾನೆ ಜೂನಿಯರ್ ಕರಡಿ, ಅವನು ಮನುಷ್ಯರ ಅಟ್ಟಾಡಿಸ್ತಾನೆ. ಈ ಟೀಮ್ ಎಲ್ಲ ಅಲ್ಲಿದೆ. ಅಲ್ಲಿ ಒಂದು ಎಸ್ಟೇಟ್ ಒಳಗಿತ್ತು. ನಾನು ಅದೇನಿದೆ ಆ ತೋಟ ಸುತ್ತ ಬಂದೆ, ನನ್ನ ವೆಹಿಕಲ್ ತಗೊಂಡ ಹಾಗೆ ಬಂದೆ. ಮತ್ತೊಂದು ಟೀಮು ಅರಳ್ಳಿಯಿಂದ ಆ ಕಡೆ ರಾಜೇಗೌಡರು ಅಂತ ಇದ್ದಾರೆ. ಅವರು ತೋಟದಲ್ಲಿ ಅಕ್ಕಪಕ್ಕದಲ್ಲಿ 16 ಆನೆಗಳಿದಾವೆ. ಅಲ್ಲಿಗೂ ಒಂದು ದೂರದಿಂದ ಅಲ್ಲೇ ಹಂಗೆ ಭೇಟಿ ಕೊಟ್ಟು ಬಂದೆ. ಅಲ್ಲಿಂದ ನೇರವಾಗಿ ನಂಗೆ ಭೀಮನ್ ಸಮಯ ಗೊತ್ತು ನಂಗೆ. ಯಾಕೆಂದ್ರೆ ನಾನು 6-7 ವರ್ಷದಿಂದ ಭೀಮನ್ ಹಿಂದೆ ಬಿದ್ದು, ನಾನು ಎಷ್ಟೊತ್ತಿಗೆ ಹೋಗ್ಬೇಕು ಅಂತ ನನಗೆ ಗೊತ್ತಿತ್ತು. ನಾನು ಹೋಗಿ ವಡೂರ್ ಫಾರೆಸ್ಟಿಗೆ ಹೋಗಿ ನಾನು
ಒಂದು 200-300 ಮೀಟರ್ ಕಾಡಲ್ಲಿ, ಅಂದ್ರೆ ಅದು ಮೈನ್ ರೋಡ್ ಅದು. ಅಲ್ಲಿ ಒಂದು ಕಾಫಿ ತೋಟ ಇದೆ, ಅಂದ್ರೆ ಅಲ್ಲಿ ಒಂದು ಊರಿದೆ, ಒಡೂರಲ್ಲೇ ಮತ್ತೊಂದು ಸಪರೇಟ್. ಅಲ್ಲಿ ಹೋಗಿ ಒಂದು ಕಾಫಿ ತೋಟಕ್ಕೆ ಹೋಗಿ, ಕಾಫಿ ತೋಟದ ಸೈಡ್ ಅಲ್ಲಿ, ಕಾಫಿ ತೋಟದೊಳಗೆ ಬಂದಾಗ ಅಲ್ಲೊಂದು ಸರ್ಕಾರಿ ಕೆರೆ ಇದೆ ದೊಡ್ಡದು. ಅಲ್ಲಿ ನಾನು ಕಾಫಿ ತೋಟದಲ್ಲಿ ಬೇಲಿ ಸೈಡ್ ಅಲ್ಲಿ ನಿಂತಾಗ ನಾನು ಅಲ್ಲಿ ನಿನ್ನೆ ಏನ್ ಮಾಡ್ತಿದ್ದ ಭೀಮಾ ಅದೇ ರೀತಿ ಕೆಸರೆಲ್ಲ ಮುಕ್ಕಲ್ಲ ಮೈಗೆ ಹಾಕ್ತಿದ್ದ. ಅದು ನಂಗೆ ಸರಿಯಾಗಿ ಸ್ಪಷ್ಟ ಕಾಣ್ತಿರ್ಲಿಲ್ಲ. ಆಮೇಲೆ ಭೀಮಾ ಸೀದಾ ಅಲ್ಲೊಂದು ದೊಡ್ಡ ಕೆರೆ ಇದೆ. ಕೆರೆ ಅಂದ್ರೆ ಅದು ಬಯಲ್ಸೀಮೆ ತರ ಕೆರೆ ಅಲ್ಲ, ಅದೊಂದು ಕೆರೆ, ಒಂದು 200-300 ಅಡಿ 300 ಅಡಿದೊಂದು ಕೆರೆ. ಅಲ್ಲಿ ಹೋಗಿ ಭೀಮಾ ಹೋಗಿ ಭಾರಿ ಖುಷಿಯಲ್ಲಿ ಮಲಿಕೊಂಡ, ಸೊಂಡ್ಲೆಲ್ಲ ಪಡ ಪಡ ಅಂತ ಬಿಡಿತಿದ್ದ. ಆಮೇಲೆ ಸುಮಾರು ಹೊತ್ತು ಈಜಾಡಿ ಮುಖಕ್ಕೆ ಮತ್ತೆ ಆ ಗಾಯಕ್ಕೆ ನೀರ್ ಬಿಟ್ಕಂತಿದ್ದ. ಭೀಮನ ಹೈಟ್ ಒಂದು 10 ಅಡಿ ಇದೆ ಅಂದ್ರೆ ಆ ನೀರು ಭೀಮನ ಫುಲ್ ಬಾಡಿ ಮುಟ್ತಾ ಇರಲಿಲ್ಲ. 1 ಅಡಿಯಷ್ಟು ಮೇಲೆ ಭೀಮ ಕಾಣ್ತಿದ್ದ. ನಾನು ಸುಮಾರು ಹೊತ್ತು ಭೀಮನ ಜಲಕ್ರೀಡೆ ನೋಡಿದೆ, ಇಲ್ಲ ಸ್ನಾನ ನೋಡಿದೆ. ಅದನ್ನೆಲ್ಲ ನೋಡಿ ಆದ್ಮೇಲೆ ಭೀಮ ಅಲ್ಲೇ ಸೈಡಿಗೆ ಹೋಗಿ ಕಾಡೊಳಗೆ ಹೋದ. ಅದು ಸುಮಾರು 3:30-4 ಗಂಟೆ ಟೈಮ್. ನಾನು ಸೀದಾ ಈ ಕಡೆ ಬಂದೆ. ಅಂದ್ರೆ ಭೀಮ ನನ್ಗೊಂದ್ ಸ್ವಲ್ಪ ಅಲ್ಲಿ ಸ್ಮೆಲ್ ಹೊಡಿತಾ ಇತ್ತು. ಅದು ಕೆಸರಿನ ಸ್ಮೆಲ್, ಭೀಮನ್ ಸ್ಮೆಲ್ ಗೊತ್ತಾಗ್ಲಿಲ್ಲ. ಕ್ಯಾಪ್ಟನ್ ಇದಾನೆ, ಕ್ಯಾಪ್ಟನ್ ಗಾಯ ಆಗಿದೆ, ವಾಸಿ ಆಗಿಲ್ಲ, ಆದ್ರೂ ಇದಾನೆ ಆರಾಮಾಗಿ. ಆದ್ರೆ ಆವಾಗಿ ನಂಗೆ ಕ್ಯಾಪ್ಟನ್ ಏನು, ನಾನೊಂದು ಮಳೆಗಾಲದಲ್ಲಿ ಕ್ಯಾಪ್ಟನ್ ನೋಡಕ್ಕಾಗಿ ನಾನು ಮೂಡಿಗೆರೆ ತಾಲೂಕಿನ ಹುಲಿಹಂದ್ಲು ಎಸ್ಟೇಟ್ ಅಂತ ಇದೆ. ಆ ಹುಲಿಹಂದ್ಲು ಎಸ್ಟೇಟ್ ಸುಮಾರು 250-300 ಎಕರೆ. ಅದು ನಾನು ಕ್ಯಾಪ್ಟನ್ ಕೆಳಗಿಂದ ಎಷ್ಟು ಸ್ಪೀಡ್ ನಡ್ಕೊಂಡ್ ಬರ್ತಾನೆ ಅಂದ್ರೆ, ಕ್ಯಾಪ್ಟನ್ ಕೆಳಗಡೆ ರೋಡಲ್ಲಿ ನಡ್ಕೊಂಡ್ ಬಂದ್ರೆ ನಾನ್ ಮೇಲಿಂದ ರೋಡಲ್ಲಿ ಓಡಿ ಬರ್ತಿದ್ದೆ. ಅವಾಗ ಅವನ ಜೊತೆ ಅವನಿದ್ದ ಕರಡಿ ಅಂದ್ರೆ ಜೂನಿಯರ್ ಕರಡಿ. ಆಮೇಲೆ ಅಲ್ಲೆಲ್ಲೋ ಒಂದ್ ಕಡೆ ನೋಡ್ಬೇಕಾದ್ರೆ ನನ್ಕಿಂತ ಆಗ್ಲೇ ಮುಂದುವರಿದ್ದ. ಆಮೇಲೆ ನಾನು ಜೀಪ್ ತಗೊಂಡು ಮುಂದೆ ಹೋಗಿ ಸುಮಾರು ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ನಿಲ್ಸ್ಕೊಂಡು, ಅದು ಚಟ್ನಳ್ಳಿ ಎಸ್ಟೇಟ್ ಅಂತ. ಏನು ನಮ್ಮ ಕಾಫಿ ದೊರೆ ದಿವಂಗತ ಸಿದ್ಧಾರ್ಥ ಅವರ ಸತ್ತೋದ್ರಲ್ಲ, ಅವ್ರ ತಂದೆ ಎಸ್ಟೇಟು, ಅಂದ್ರೆ ಅವ್ರದ್ದು ಎಸ್ಟೇಟೇ. ತಂದೆ ಫಸ್ಟ್ ಕೊಂಡಿದ್ದು ಚಟ್ನಳ್ಳಿ ಎಸ್ಟೇಟ್ ಅಂತ. ಅದು ಚೇತನ ಎಸ್ಟೇಟ್ ಅಂತಲ್ಲ ಏನಾದ್ರೆ ಹೆಸರು. ನಮ್ಮ ಹಳ್ಳಿಯರ ಬಾಯಿಗೆ ಸಿಕ್ಕಿದ್ದು ಚಟ್ನಳ್ಳಿ ಆಗಿದೆ. ಚಟ್ನಳ್ಳಿ ಎಸ್ಟೇಟ್ ಅಲ್ಲಿ ಓಡೋಗಿ ಹುಲಿಹಂದ್ಲು ಎಸ್ಟೇಟ್ ಇಂದ ಒಂದು 1/2 ಕಿಲೋಮೀಟರ್ ಓಡಿ ಚಟ್ನಳ್ಳಿ ಎಸ್ಟೇಟ್ ಅಲ್ಲಿ ಬಂದು ಅಲ್ಲೆಲ್ಲೋ ರೈಟಿಗೆ ಬಂದು ಅಲ್ಲಿ ನೋಡಿ ಬಂದಿದ್ದೆ. ಭಾರಿ ಸ್ಪೀಡ್ ನಡೀತಾನೆ, ಆದ್ರೆ ಆ ಸ್ಪೀಡ್ ಇಲ್ಲ. ಆದ್ರೂ ಇವತ್ತು ಬೆಳಿಗ್ಗೆ ಊರೊಳಗೆ ಬಂದಂತೆ ಕ್ಯಾಪ್ಟನ್. ಅಂದ್ರೆ ಕತ್ಲೆ ಇತ್ತಂತೆ. ಅಂದ್ರೆ ಇವರಿಗೆ ಅಲ್ಲಿ ಲೋಕಲ್ ಹುಡುಗರಿಗೆ ತೆಗಿಯಕ್ ಆಗಿಲ್ಲ ಅದು ವಿಡಿಯೋ. ಆದ್ರೆ ಅಲ್ಲಿ ಆ ಸಿಂಗಲ್ ಕೋರ್ ಏನು ಭಾರಿ ಅಟ್ಯಾಕ್ ಮಾಡ್ತಾನೆ. ಅಂದ್ರೆ ಅವ್ರದೆಲ್ಲ ಹೇಳಿದ್ನಲ್ಲ, ಅದು ಒಂದು ಸಂಘ ಅಲ್ಲಿದೆ, ಒಂದು ಸಂಘ ಅಲ್ಲ 5G ಸಂಘ ಒಂದು ಕಡೆ ಸೇರ್ಕೊಂಡಿದ್ದಾರೆ. ಅಲ್ಲಿ ಭಾರಿ ಡೇಂಜರಸ್ ವಾತಾವರಣ ಆಗಿದೆ. 26 ಆನೆಗಳು ಹೆಚ್ಚು ಕಡಿಮೆ ಎಲ್ಲ ಇದೆ. ಬಹುಶಃ ಇನ್ನೂ ಬೇರೆ ಇರ್ಬೋದು. ಪೆನ್ಸಿಲ್ ಕೋರೆ ಅಲ್ಲಿದೆ. ಆಮೇಲೆ ಇನ್ನೂ ಬೇರೆ ಯಾರೋ ಇರ್ಬಹುದು. ಅದ್ರಲ್ಲೊಂದು ದೊಡ್ಡ ಆನೆ ಒಂದು ಸಾಮಾನ್ಯ ನಮ್ಗೆ ಕಳೆದ ವರ್ಷ ಬೇಸಿಗೆಯಲ್ಲಿ ಮೂಡಿಗೆರೆ ಭಾಗದಲ್ಲಿ ಕಂಡಿತ್ತು. ಅದೇನೋ ಹೋಗಿರ್ಬೋದು, ಇಲ್ಲಿ ಇರ್ಬೋದು, ಆದ್ರೆ ಯಾರಿಗ್ ಕಾಣಲ್ಲ. ಕತ್ಲೆಯಲ್ಲಿ ಹೋಗ್ತವೆ, ಕತ್ಲೆಯಲ್ಲಿ ವಾಪಸ್ ಬರ್ತವೆ. ಆದ್ರೆ ಇವತ್ತು ನಾನು ಸತತವಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಇವತ್ತು ಶುಕ್ರವಾರ 6 ದಿವಸದಿಂದ ನಾನು ನೋಡ್ತಾ ಇದ್ದೀನಿ ಭೀಮನ್ನ. ಈಗ ಚೇತರಿಸ್ಕೊಂತ ಇದ್ದಾನೆ ನಿಜ, ಆದ್ರೂ ಒಂದು ಸ್ವಲ್ಪ ಸ್ಮೆಲ್ ಇದೆ. ಅದು ಕಿವು ಬೀಳ್ತಾ ಇದೆ. ಅದು ಏನು ಸೆಪ್ಟಿಕ್ ಆಗಲ್ಲ. ಭೀಮ್ ಪದೇ ಮಣ್ಣು ಹಾಕ್ಯಂತ ಇದ್ದಾನೆ. ಹಾಗಾಗಿ ಅಲ್ಲಿಗೆ ಹುಳ ಆಗಿಲ್ಲ ಅಂತ ಕಾಣ್ತಾ. ಹುಳು ಅಂದ್ರೆ ಈ ನೊಣಗಳು ಹಿಟ್ಟ ಮೊಟ್ಟೆಯಿಂದ ಬರ್ತಾವಲ್ಲ, ಬಿಳಿ ಹುಳುಗಳು, ಅವು ಆಗಿಲ್ಲ ಅನಿಸ್ತದೆ. ಆದ್ರೆ ನಿನ್ನೆ ಸಾಯಂಕಾಲ ಇತ್ತೀಚೆಗೆ ನನಗೆ 2-3 ವರ್ಷದ ಹಿಂದೆ ವೆಂಕಟೇಶಣ್ಣ ತೀರೋಕ್ಕಿಂತ ಮೊದ್ಲು ನಾವು ಆ ಭಾಗದಲ್ಲಿ ಮಾಗ್ಲು ಅಂತ, ಅದು ಸಾಮಾನ್ಯಕ್ಕೆ ಎಸ್ಲೂರ್ ಭಾಗದಲ್ಲಿ ಬರ್ತದೆ, ಆ ಜಾಗದಲ್ಲಿ ನಾವು ನಾನೇ ರೇಡಿಯೋ ಕಾಲರ್ ಹೋದಾಗ ವೆಂಕಟೇಶಣ್ಣ ಒಂದು ಮಾತಾಡಿದ್ರು, ಭೀಮ ಯಾಕೋ ನನ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ. ಅದೇ ಟೈಮಲ್ಲೂ ಒಂದ್ ಮಾತಾಡಿರು, ಭೀಮ್ಗೆ ಈ ಏನು ETF ಇದು ಉಂಟಲ್ಲ ಡ್ರೆಸ್, ಅದನ್ನ ಭೀಮ ಕಂಡ್ರೆ ಅವನಿಗೆ ಆಗಲ್ಲ ಅಂತ. ಅದಾಗಿ ಹೇಳಿ ಅಷ್ಟೊತ್ತಿಗೆ ನಮ್ ಕಡೆಗೆ ಬರಕ್ ಮಾಡಿದ್ವು. ನಾನು ಭಾರಿ ಕಷ್ಟಪಟ್ಟು ಒಂದು ಸಂಪಿಗೆ ಮರ ಹತ್ತಿ ಕೂತ್ಕೊಂಡೆ. ಒಂದು ಇಟ್ಟು ಅಷ್ಟೊತ್ತಿಗೆ ವೆಂಕಟೇಶಣ್ಣು ನನ್ ಪಕ್ಕನೆ ಹತ್ತಿ ಕೂತ್ಕೊಂಡ್ರು. ಅದು ಫೋಟೋ ಇದೆ ನಮ್ಮ ಹತ್ರ, ನಾವಿಬ್ರು ಕೂತಿರೋದು. ಅವಾಗ ನಮ್ ಕೆಳಗೆ ಬಂದ್ಬಿಟ್ರು. ಅವಾಗ ಆಮೇಲೆ ಅಲ್ಲಿ ಇಳಿದು ಮುಂದಕ್ಕೆ ಹೋದ್ ಕೂಡಲೇ ಭೀಮ ಗೀಳ್ ಹಿಡ್ಕೊಂಡ್ ಬಂದು ಅಟ್ಟಿಸ್ಕೊಂಡ್ ಬಂದ. ನಾವೆಲ್ಲ ಓಡಿದ್ವು. ಹಾಗಾಗಿ ಭೀಮ್ಗೆ ನಿನ್ನೆ ಏನು ETF ಹುಡುಗರು ಡ್ರೆಸ್ ನ ಅದು ಸಹಿಸ್ತಾ ಇಲ್ಲ. ಯಾಕೆಂದ್ರೆ
ಅದೇ ಅದ್ ನೋಡಿ, ನಾನು ಮತ್ತೊಂದು ಹೇಳ್ತೀನಿ, ಅದೇ ಚಿಕ್ಕೋಡ್ ಭಾಗದಲ್ಲಿ ಕಲರ್ ಡ್ರೆಸ್ ಹಾಕಿ ನಡ್ಕ ಹೋಗ್ತಿದ್ದವರಿಗೆ ಏನೂ ಮಾಡಲ್ಲ. ಅಲ್ಲಿ ಆ 4G 5G ಹುಡುಗರು ಮುಕ್ಕಾಲ್ ಪ್ಯಾಂಟ್ ಹಾಕೊಂಡು ಒಂದ್ ತಲೆ ವಿಚಿತ್ರ ಕೂದಲು ಕಟ್ ಮಾಡ್ಕೊಂಡು ಅದ್ರ ಎದುರಿಗೆ ವಿಡಿಯೋ ಮಾಡ್ತಾ ನಿಂತಿರ್ತಾರೆ. ಅದು ಪಾಟಿಗೆ ಅದು ಹೋಗ್ತವೆ. ಆದ್ರೆ ಈ ETF ಅಂದ್ರೆ ಇವ್ರು ಹೋಗಿ ಅಲ್ಲೇನಾರ ಹೋದಾಗ ಅದು ಸಹಿಸ್ಕೊಂತ ಇಲ್ಲ, ಅದಕ್ಕೆ ಸಿಟ್ಟು ಬಂದಿದೆ ಅಂತ ಕಾಣ್ತದೆ. ನಿನ್ನೆ ETF ಹುಡುಗ ಮೇಲೆ ಅಟ್ಯಾಕ್ ಮಾಡಿದೆ. ಇವತ್ತು ಏನೋ 90 ಎಕರೆ ಒಂದು 100 ಎಕರೆ ಬೌಂಡ್ರಿ ಏನಿದೆ ಒಡೂರು ಅಲ್ಲಿದೆ, ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಹಳ್ಳಿಯರ್ ಬೆಳೆದಿದ್ದು ಬರ್ತಾ ಇದೆ. ಅಲ್ಲಿಗೆ ಹೋಗ್ತಾನೋ ಇಲ್ಲ ಅದ್ರೊಳಗೆ ಇರ್ತಾನ, ಆದ್ರೆ ಅವನು ಅಲ್ಲೇ ಇರ್ತಾನೆ. ಯಾಕೆಂದ್ರೆ ಈಗ ಭಾನುವಾರ ಘಟನೆ ಆಗಿದ್ದು, ಶನಿವಾರ ಬಂದಿದ್ದು, ಶನಿವಾರ ಹಿಂದಿನ ದಿನ ಶುಕ್ರವಾರ ಅವನು ಬರ್ಬೇಕಾದ್ರೆ ಗುರುವಾರ ಅವನು ಕೊಡಗಿನ ಕಟ್ಟೆಪುರ ಕಾಡನ್ನ ದಾಟಿ ಅಂದ್ರೆ ಹೇಮಾವತಿಯಿಂದ ಬರ್ಬೇಕಾದ್ರೆ ಅವನು ರಾತ್ರಿ ಅಲ್ಲಿ ನಮ್ಮ ದಿವಂಗತ ವೆಂಕಟೇಶ್ ಅಣ್ಣನ್ ಸಿಕ್ಕದು ಊರೇ. ಅಲ್ಲಿ ಬಂದು 9 ಗಂಟೆಲಿ ಅವ್ರ ಮನೆ ಬಾಗ್ಲಲ್ಲೇ ಹೋಗಿದ್ದಾನೆ, ವೆಂಕಟೇಶ್ ಅಣ್ಣನ್ ಮನೆ ಬಾಗ್ಲಲ್ಲಿ. ಅಲ್ಲಿಂದ ಬಂದವನ್ ನೇರ ಬಂದು ಒಡೂರಲ್ಲಿ ಮಲಗಿದ್ದ. ಮತ್ತೆ ಈಗ ಒಡೂರಿಗೆ ವಾಪಸ್ ಬಂದಾನೆ. ಒಡೂರು ಭೀಮನ ಒಂಥರ ಅರಮನೆ ಇದ್ದಂಗೆ. ಬಹುಶಃ ಈ ಮಳೆಗಾಲದಲ್ಲೂ ಆ ಕಪ್ಪು ಸುಂದರಿ 2 ತಿಂಗಳು ಅಲ್ಲೇ ವಾಸ ಆಗಿದ್ದ. ಹಾಗಾಗಿ ಭೀಮ ಅಲ್ಲೇ ಇರ್ಬಹುದು, ಅಲ್ಲೇ ಇದ್ರೆ ಒಳ್ಳೇದು. ಯಾಕಂದ್ರೆ ಅಲ್ಲಿ ಇನ್ನೊಂದು ಸಿಂಗಲ್ ಆನೆ ಇದೆ. ಅದು ಅಲ್ಲಿಂದ ಆ ಒಡೂರಿಂದ ಒಂದು ಏರ್ ಡಿಸ್ಟೆನ್ಸ್ ಒಂದು ಅಂದ್ರೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ದು ಅಷ್ಟು ಇಲ್ಲ. ಅಷ್ಟರಲ್ಲಿ ಹೇಮಾವತಿ ಬ್ಯಾಕ್ ವಾಟರ್, ಹೇಮಾವತಿ ನದಿ ಹರಿತಾ ಉಂಟು. ಆ ನದಿ ದಾಟಿದ್ರೆ ಆ ಕಡೆ ಇನ್ನೊಬ್ಬ ಇದ್ದಾನೆ, ಒಬ್ಬ ಎಲ್ಲ ಅಪರಿಚಿತ ಒಂದು 14-25 ವರ್ಷದೊಬ್ಬಿದ್ದಾನೆ. ಅಲ್ಲೇ ಕರೆಂಟಿಗೆ ಸಿಕ್ಕಿ ಸದೋದ ಅವತ್ತದಿ ಬೇಸಿಗೆಯಲ್ಲಿ. ಅವನು ಅಲ್ಲಿಂದ ಜಾಗನೇ ಖಾಲಿ ಮಾಡ್ತಿಲ್ಲ. ಬಹುಶಃ ಅವನು ಪದೇ ಇಲ್ಲಿ ಭೇಟಿ ಕೊಡ್ತಾ ಇರ್ತಾನೆ. ಬಹುಶಃ ಭೀಮನ ಸಹಚಾರ ಆಗ ಚಾನ್ಸ್ ಇದೆ. ಯಾಕೆಂದ್ರೆ ಅಲ್ಲಿ ಸುತ್ತಮುತ್ತ ಇನ್ ಬೇರೆ ಯಾರು ಆನೆ ಇಲ್ಲ. ಭೀಮನ್ ಜೊತೆ ಅವನು ಸ್ವಲ್ಪ ದಿವಸ ಇದ್ದ ಈ ಹಿಂದೆ ಮಳೆಗಾಲದಲ್ಲಿ. ಹಾಗಾಗಿ ಭೀಮ ಅಲ್ಲೇ ಇದ್ರೆ ಸೇಫ್ಟಿ, ಭೀಮ್ಗೂ ಒಳ್ಳೇದು. ಅಲ್ಲಿ ಒಳ್ಳೆ ವೆದರ್ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಅದು ಅವಂದೇ ಕಾಡು. ಇನ್ನು ನಮ್ಗೆ ಭೀಮನ್ ಮೇಲೆ ಒಂದು ಆತಂಕ ಎಲ್ಲ ಮರೆ ಆಯ್ತು. ಭೀಮನ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ಕೊಂಡಿದ್ರು, ದೇವರು ಭೀಮ್ಗೆ ಒಂದು ಒಳ್ಳೇದ್ ಮಾಡಿದಾನೆ ಅಂತ ತಿಳ್ಕೊಂಡಿದೀನಿ. ಆದ್ರೂ ಇನ್ನು 10 ದಿವಸ ಅದನ್ನ ಕಾಯ್ಲೇಬೇಕು ಏನಾಗಿದೆ ಅಂತ. ನಾವು ಮಾಡ್ತೀವಿ ಆ ಕೆಲ್ಸನ. ಭೀಮ ಇವತ್ತು ಸ್ವಲ್ಪ ಭೀಮ್ಗೆ ಅಂತ ಜಾಗ ಬೇಕು. ಯಾಕೆಂದ್ರೆ ನೆನ್ನೆ ಸ್ನಾನ ಮಾಡಿದ ಜಾಗ, ನೆನ್ನೆನೆ ಅವನು ಸ್ನಾನ ಮಾಡಿದ. ಆಮೇಲೆ ಅದಕ್ಕಿಂತ ಹಿಂದೆ ಅವತ್ತು ಹೋದ ಶನಿವಾರ ಇಲ್ಲ ಶುಕ್ರವಾರದಿಂದ ಭೀಮ ಎಲ್ಲಿ ಸ್ನಾನ ಮಾಡಕ್ಕೂ ಆಗಿಲ್ಲ ಅನಿಸ್ತದೆ. ನೆನ್ನೆ ಒಂದ್ ಕಡೆ ಅಲ್ಲಿ ಹೊಸಮಠದಲ್ಲಿ ಸ್ನಾನ ಮಾಡಿದ್ರು, ಅದು ಇವತ್ತು ಸ್ನಾನ ಮಾಡಿದೆ ನಾನು. ಆದ್ರೆ ಇವತ್ತು ನಿನ್ನೆ ಅದು ಅಟ್ಯಾಕ್ ಮಾಡೋ ಮೂಡಲ್ಲಿ ಇರೋದ್ರಿಂದ ನಾನು ಎಲ್ಲೋ ಒಂದು ಕಾಫಿ ಗಿಡದ ಸಂದಿ ಎಲ್ಲ ಕೂತ್ಕೊಂಡು, ನಾನು ಅಲ್ಲಿ ಪಕ್ಕದ ಹಳ್ಳಿಯಲ್ಲಿ ಕಾಫಿ ತೋಟ ಇದೆ, ನನಗೆ ಹಿಂದೆಲ್ಲ ಗೊತ್ತು, ಆ ಇಡೀ ಕಾಡೇ ಗೊತ್ತು. ನಾನು ಹಿಂದೆ ಮತ್ತು ಆನೆ ಹಿಡಿಯಕ್ ಹೋದಾಗ ಇಡೀ ಕಾಡು ಓಡಾಡಿದ್ದೆ. ಅದಕ್ಕಿಂತ ಹಿಂದೆನೂ ನಾನು ಸುಮಾರು 10 ವರ್ಷದಿಂದ ಆ ಕಾಡಲ್ಲಿ ಓಡಾಡ್ತಿದ್ದೀನಿ. ಹಿಂದೆ ಒಂದ್ 3-4 ವರ್ಷದ ಹಿಂದೆ ಭೀಮನ ಅದೇ ಕಾಡಲ್ಲಿ ನಾನು ನೋಡಿದ್ದೆ. ಇಷ್ಟ ಆಗಿದೆ. ಭೀಮ ಎಲ್ಲ ಹೋಗ್ತಾನೆ ನೋಡ್ಬೇಕು. ಎಷ್ಟು ದೂರ ಇದೆ ಸರ್ ಕ್ಯಾಪ್ಟನ್ಗೆ ಮತ್ತೆ ಭೀಮನ್ಗೆ ಈಗ ಅಂತ ಹೇಳಿದ್ರೆ? ಒಂದು ಮಧ್ಯದಲ್ಲಿ ಹೈವೇ. ಕ್ಯಾಪ್ಟನ್ನಿಗೂ ಭೀಮ್ಗೆ ಸುಮಾರು 20-25 ಕಿಲೋಮೀಟರ್ ದೂರದಲ್ಲಿ. ಸೊ ಅದ್ರ ಅರಳ್ಳಿಯಿಂದ ಸಕಲೇಶ್ಪುರದಿಂದ ಒಡೂರು, ಕಿರುಹುಣಸೆಯಲ್ಲಿ ಇದ್ದನು ಬೆಳಿಗ್ಗೆ. ಕಿರುಹುಣಸೆಯಲ್ಲಿ ಶುಂಠಿಕಾಡಲ್ಲಿ ಇದ್ದನು. ಕಿರುಹುಣಸೆ, ಒಡೂರು ಅವೆಲ್ಲ 100-200 ಮೀಟರ್ ದೂರದಲ್ಲಿರೋ ಹಳ್ಳಿಗಳು. ಇಲ್ಲ ಒಂದು 500 ಮೀಟರ್ ದೂರದಲ್ಲಿರೋ. ಅಲ್ಲಿಗೂ ಇಲ್ಲಿಗೂ ಸುಮಾರು ಆಗ್ತದೆ ಒಂದು 20 ರೋಡ್ ಆದ್ರೆ ಒಂದು 20-25 ಕಿಲೋಮೀಟರ್ ಆಗ್ತದೆ. ಅದೇನೇ ಅಂತ ಸಮಸ್ಯೆ ಇಲ್ಲ. ಸಕಲೇಶ್ಪುರದಿಂದ 4-5 ಕಿಲೋಮೀಟರ್ 6 ಕಿಲೋಮೀಟರ್ ದೂರದಲ್ಲಿ ಸಕಲೇಶ್ಪುರಕ್ಕೆ ಸೇರಿದ್ದು. ಮಧ್ಯೆ ಆಲೂರಿಗೆ ಸೇರುತ್ತೆ. ಆದ್ರೆ ಅಲ್ಲಿಂದ ಒಂದ್ 4-5 ಕಿಲೋಮೀಟರ್ ಆ ಕಡೆ ಹೋದ್ರೆ ಅದು ಆಲೂರು ಬಾರ್ಡರ್ ಬರುತ್ತೆ. ಈಗಿರೋದು ಇವನು ಸಕಲೇಶ್ಪುರ ಬಾರ್ಡರ್ಲೇ ಇರೋದು. ಅಲ್ಲಿ ಕಿರುಹುಣಸೆ, ಕೊಂಕ್ರಳ್ಳಿ ರೋಡ್ ಅಂತ ಇದೆ. ಸಕಲೇಶ್ಪುರದಿಂದ ಮುಂದೆ ಹೋಗಿ ಬಾಳುಪೇಟೆ, ಸೋಮವಾರಪೇಟೆ ಕಡೆ ಹೋಗೋ ಮಾಗ್ಲು, ಇಲ್ಲ ಅಂದ್ರೆ ಅದೇ ಅಲ್ಲಿ ಆ ಸರ್ಕಲ್ ಇಂದ ಅಲ್ಲಿ ಪಾರ್ವತಮ್ಮನ ಬೆಟ್ಟ ಅಂತಿದೆ, ಅದೆಲ್ಲ ಆಲೂರು ತಾಲೂಕಿಗೆ ಸೇರಿದ್ದು. ಅಲ್ಲಿಂದ ಸ್ವಲ್ಪ ಮುಂದೆ ರೈಟಿಗೆ ಹೋದ್ರೆ ಅದು ಮಗ್ಗೆ ಹತ್ರ ಹೋಗ್ತದೆ. ಅಲ್ಲಿ ಅದೇ ರೋಡಲ್ಲಿ ಸ್ವಲ್ಪ ರೈಟಿಗೆ 1.5 ಕಿಲೋಮೀಟರ್ ಒಳಗೆ ಹೋದ್ರೆ ಆ ಜಾಗ ದಿವಂಗತ ವೆಂಕಟೇಶ್ ಅಣ್ಣನ ಮೇಲೆ ಭೀಮ ಅಟ್ಯಾಕ್ ಮಾಡಿದ ಜಾಗ. ಅದೆಲ್ಲ ಭೀಮನ
ಜಾಗಗಳು, ಆದ್ರೆ ಅಲ್ಲಿ ನೀರಿಲ್ಲ. ಹಾಗಾಗಿ ಭೀಮ ಇಲ್ಲೇ ಇರ್ತಾನೆ ಅಂತ ನನ್ನ ಇದು. ಎಲ್ಲಿ ಬರ್ಬೇಕು ಅಂತ ನಾವು ಮನ್ಸು ಮಾಡಿದ್ದು, ಸಾಮಾನ್ಯ ಗೊತ್ತಿದ್ದವರೆಲ್ಲ ತಿಳ್ಕೊಂಡಿದ್ರು, ಅಲ್ಲಿಗೆ ಭೀಮ ಬಂದಾನೆ. ಈಗ ಸೇಫ್ಟಿ ಆಗಿದ್ದಾನೆ, ಒಳ್ಳೆ ಜಾಗ, ಸ್ವಲ್ಪ ಫುಡ್ ಇದೆ. ಅಲ್ಲೇನಾದ್ರು ಆದ್ರೆ ಪಾಪ ಅವ್ರದ್ದು ವರ್ಷದ ಕೂಳು ಭೀಮನ ಒಂದು ದಿನದ ಆಹಾರ ಆಗಿ ಹೋಗ್ತದೆ ಅಷ್ಟೇ. ಅವ್ರ ವರ್ಷ ಎಲ್ಲ ಅವ್ರ ಮಕ್ಕಳು ಊಟ ಮಾಡೋದು ಭತ್ತ ಭೀಮ ಪೂರ್ತಿ ತಿಂದು ಹಾಕ್ತಾನೆ. ಕಡಿಮೆ ಅಂದ್ರು ಭೀಮ ಅಲ್ಲಿ ಹೋದ್ರೆ ಒಂದು ಕ್ವಿಂಟಲ್ ಭತ್ತ ತಿಂದ್ರೆ ಅಲ್ಲಿ ಅವನ ಕಾಲಿಗೆ ಕೆಳಗ್ ಸಿಕ್ಕಿದ್ದೆಲ್ಲ ಪೂರ್ತಿ ಚಿಂದಿ ಆಗಿ ಹೋಗ್ತದೆ. ಇಷ್ಟ ಆಗಿದೆ. ದೊಡ್ಡ ನಷ್ಟ ಆಗುತ್ತೆ, ರೈತರಿಗೂ ನಷ್ಟ ಆಗುತ್ತೆ ಅಲ್ಲಿ. ಹೌದು. ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತೇನೋ ಡಾಕ್ಟರ್ ಚಿಟಿಯಪ್ಪ ಅವರು ಬಂದಿದ್ರು ಅನ್ನುವಂಥದ್ದು ಒಂದು ಸುದ್ದಿ ಹರಡ್ತಾ ಇದೆ ಹಾಸನ್ ಕಡೆ. ಚಿಟ್ಟಿಯಪ್ಪನವ್ರು ಬಂದಿದ್ರೆ ಕಾಡಿಗೆ ಬಂದಿಲ್ಲ, ಫಾರೆಸ್ಟ್ ಇದಕ್ ಬಂದು ಹೋಗಿರ್ಬೋದು. ಅಂದ್ರೆ ಯಾವ ರೀತಿ ಮೂಮೆಂಟ್ ಇದೆ? ಚಿಟ್ಟಿಯಪ್ಪನವ್ರನ್ನ ಆತರ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ, ಚಿಟ್ಟಿಯಪ್ಪನವ್ರನ್ನ ಫೋನ್ ಮಾಡಿ ಕೇಳಿದ್ರಿ ಏನಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಾಡಿಗೆ ಬಂದಿಲ್ಲ. ಸೊ ಇದಾದ್ಮೇಲೆ ಭೀಮಾ ತುಂಬಾ ಅದ್ಭುತವಾಗಿ ಸುಧಾರಿಸ್ಕೊಂಡಿದ್ದಾನೆ ಅಂತೀರಾ ಸರ್? ಕೊನೆಯದಾಗಿ ಸುಧಾರಿಸ್ಕೊಂಡೇ ಅನ್ನಕ್ಕೆ ಆಗಲ್ಲ, ಯಾಕೆಂದ್ರೆ ಒಳಗಡೆ ಎಲ್ಲ ಕೊಳತು, ಅಲ್ಲಿ ಇವತ್ತು ಒಂಥರ ಸ್ಮೆಲ್ ಇತ್ತಲ್ಲಿ. ಅದು ಪ್ಲಸ್ ಆಗೈತಲ್ಲ, ಅದು ಬಿದ್ದಲ್ಲೆಲ್ಲ ವಾಸನೆ ಬರ್ತದೆ. ಆದ್ರೂ ಅಲ್ಲಿ ಆ ಕೋರೆ ಇದ್ದಲ್ಲಿ ಕಣ್ಣು ಗುಡ್ಡೆಗಳು, ಅಲ್ಲೇ ಕೋರೆ ಇದ್ದಲ್ಲೇ ಕಿವಿ ಎಲ್ಲ ಅಲ್ಲಿಗೆ ಒಂದಕ್ಕೊಂದಕ್ಕೂ ಕಾಂಟ್ಯಾಕ್ಟ್ ಲಿಂಕ್ ಇರೋದ್ರಿಂದ ಆ ಭಾಗ ಎಲ್ಲಾರ ಕೊಳತು ಏನಾರ ತರ ಇನ್ಫೆಕ್ಷನ್ ಆಗಿ ಆ ತರ ಆಗ್ಬಿಟ್ರೆ ಕಷ್ಟ. ಏನಾಗ್ತದೆ ನೋಡ್ಬೇಕು. ಅದಕ್ಕೋಸ್ಕರ ಭೀಮ್ಗೆ ಈಗಾಗ್ಲೇ 60 ವರ್ಷ ದಾಟ್ತು. ಬಹುಶಃ ಅದಕ್ಕೆ ಭೀಮ್ಗೆ ಅರ್ಜುನನ ವಯಸ್ಸೇ ಆಗಿರ್ಬಹುದು, ಏನೋ ಗೊತ್ತಿಲ್ಲ ನಂಗೆ. ಯಾಕ ನೋಡಿದ್ರೆ ಹಂಗ ಅನಿಸ್ತದ ನಂಗೆ. ಅಂತೂ 60 ವರ್ಷ ದಾಟಿ ಆಗಿದೆ ಭೀಮ. 60 ವರ್ಷ ಅಂದ್ರೆ ಒಬ್ಬ ಮನುಷ್ಯಗೆ, ಕಾಡಾನೆಗಳು ಸಾಮಾನ್ಯಕ್ಕೆ ಬದುಕದೆ ಒಂದು 70-75 ವರ್ಷ, ಅಂದ್ರೆ ಮನುಷ್ಯರಿಗೆ 80 ವರ್ಷ ಆದಂಗೆ ಅನಿಸ್ತದೆ. ಹಾಗೆ ಅದೆಲ್ಲ ನೋಡೋಣ ಏನೇನಾಗ್ತದೆ, ಏನೇನಾಗುತ್ತೆ. ಟ್ರೀಟ್ಮೆಂಟ್ ಒಂದು ಕೊಟ್ರೆ ಒಳ್ಳೇದಿರುತ್ತೆ ಒಂದ್ಸರಿ ಬಂದು ಡಾಕ್ಟರ್ಗಳೇ.